ನೋಡಿ, ವೈಯಕ್ತಿಕವಾಗಿ ಒಬ್ಬರು ಅಭಿಪ್ರಾಯ ಕೊಟ್ಟ ತಕ್ಷಣ ಅದು ಪಕ್ಷದಾಗೋದಿಲ್ಲ. ಪಕ್ಷ ಸಂಘಟನೆ, ಪಕ್ಷದ ಒಂದು ಶಾಸಕರಿರ್ಬೋದು, ಸಂಸದರಿರ್ಬೋದು, ಕಾರ್ಯಕರ್ತರಿರ್ಬೋದು, ಜನತೆಯೂ ಕೂಡ ಅವ್ರ ಪರವಾಗಿ ನಿಂತಿದ್ದಾರೆ. ಇದು ದ್ವೇಷದ ಒಂದು ನಿಟ್ಟಿನ ಮೇಲೆ ಮಾಡಿರ್ತಕ್ಕಂಥದ್ದನ್ನು ಮುಂಚೆಯಿಂದನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಯಾರ್ಯಾರು ಪಾದಯಾತ್ರೆ ಮಾಡಿದರು ಲೆಕ್ಕ ಕೊಡಲ್ಲ ನಿಮಗೆ? ಅವ್ರ ಮೇಲೆ ಎಷ್ಟು ಜನರು ಬೇಲಾಗಿ ಓಡಾಡ್ತಾ ಇದ್ದಾರೆ ಬೇಕಾ ನಿಮಗೆ? ನಾನು ಇನ್ನೂ ಹೇಳಬೇಕಾ? ಯಾರ್ಯಾರು ಫಸ್ಟ್ ಕೇಳೋರೆಲ್ಲರೂ ಫಸ್ಟ್ ಈಗಾಗಲೇ ರಿಸೈನ್ ಮಾಡಿ ಬರಬೇಕಂತ? ನಾವು ಅದ್ರದ್ದಲ್ಲ ಪ್ರಶ್ನೆ. ನಮಗೆ ವಿಶ್ವಾಸ ಇದೆ. ಆ್ಯಂಡ್ ಇದನ್ನು ಏನು ಕೋರ್ಟು ಒಂದು ತೀರ್ಮಾನ ಕೊಟ್ಟಿದೆ, ಕೋರ್ಟ್ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ. ಆದರೆ ದೇಶದಲ್ಲಿ ಕಾನೂನಿದೆ. ಕಾನೂನು ಪರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಅವಕಾಶಗಳಿದ್ದಾವೆ. ಮಾನ್ಯ ಸಿದ್ದರಾಮಯ್ಯವರು ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಮಂತ್ರಿಮಂಡಲ ಇರ್ಬೋದು, ಶಾಸಕರು ಇರ್ಬೋದು, ಕಾರ್ಯಕರ್ತರಿರ್ಬೋದು, ಸಾಮಾನ್ಯ ಜನರು ಕೂಡ ನಿಮ್ಮ ಪರವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ರಿಸೈನ್ ಮಾಡಬಾರ್ದು ಅಂದಿದ್ದೀವಿ. ಅದನ್ನು ಮಾಡಬಾರ್ದು ಅಂಥೇಳಿ ನಾನು ಕೂಡ ವೈಯಕ್ತಿಕವಾಗಿ ಹೇಳ್ತೀನಿ.